ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಶ್ನೆ 1. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು. ಆಪ್ಷನ್ ಎ ಬಲವಂತರಾಯ್ ಮೆಹ್ತಾ ಸಮಿತಿ, ಬಿ ಮಹಲನೋಬಿಸ್ ಸಮಿತಿ, ಸಿ ಅಶೋಕ್ ಮೆಹ್ತಾ ಸಮಿತಿ, ಡಿ ಗಾಡ್ಗಿಲ್ ಸಮಿತಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಸಮಿತಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡುತ್ತೆ. ಈ ಸಮಿತಿ ಬಗ್ಗೆ ನೋಡೋದಾದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಅಧ್ಯಕ್ಷರು ಬಲವಂತರಾಯ್ ಮೆಹ್ತಾ. ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಥವಾ ಜಾರಿಯಾಗಿರ್ತಕ್ಕಂಥದ್ದು 1957ರಲ್ಲಿ. ಈ ಸಮಿತಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೊಟ್ಟ ಮೊದಲ ಕಾರ್ಯಕ್ರಮ. ಇನ್ನು ಈ ಸಮಿತಿ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿ ಮಾಡುತ್ತೆ. ಮೊದಲನೆಯದು ಗ್ರಾಮ ಪಂಚಾಯತ್, ಎರಡನೆಯದು ಪಂಚಾಯತ್ ಸಮಿತಿ ಅಥವಾ ಬ್ಲಾಕ್ ಸಮಿತಿ, ಮೂರನೆಯದು ಜಿಲ್ಲಾ ಪರಿಷತ್. ಬಲವಂತರಾಯ್ ಮೆಹ್ತಾರವರನ್ನ ಆಧುನಿಕ ಪಂಚಾಯತ್ ವ್ಯವಸ್ಥೆಯ ಪಿತಾಮಹ ಎಂದು ಕರೆಯಲಾಯಿತು. ಇನ್ನು ಈ ಸಮಿತಿಯ ಶಿಫಾರಸಿನ ಮೇರೆಗೆ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ದೇಶದ ಮೊಟ್ಟ ಮೊದಲ ಪಂಚಾಯತನ್ನು ಸ್ಥಾಪಿಸಲಾಯಿತು. ಪ್ರಶ್ನೆ 2. ರಾಜನೀತಿ ನಿರ್ದೇಶನ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಆಪ್ಷನ್ ಎ ಇಂಗ್ಲೆಂಡ್, ಬಿ ಜಪಾನ್, ಸಿ ಫ್ರಾನ್ಸ್, ಡಿ ಐರ್ಲ್ಯಾಂಡ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲ್ಯಾಂಡ್. ಐರ್ಲ್ಯಾಂಡ್ ಸಂವಿಧಾನದಿಂದ ರಾಜನೀತಿ ನಿರ್ದೇಶನ ತತ್ವಗಳನ್ನು ಎರವಲು ಪಡೆಯಲಾಗಿದೆ. ಸಂವಿಧಾನದ ಇನ್ನು ಕೆಲವು ಅಂಶಗಳನ್ನು ನೋಡೋದಾದರೆ ಮೂಲಭೂತ ಹಕ್ಕುಗಳು. ಇದನ್ನು ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ರಾಜನೀತಿ ನಿರ್ದೇಶನ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ. ಇನ್ನು ಏಕೈಕ ಪೌರತ್ವ ಅಂತ ಬಂದರೆ ಇದು ಬ್ರಿಟನ್ ದೇಶದಿಂದ ಎರವಲು ಪಡೆಯಲಾಗಿದೆ. ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 3. ರಾಜಕೀಯ ಸಮಾನತೆ ಎಂದರೆ. ಆಪ್ಷನ್ ಎ ಪ್ರತಿಯೊಬ್ಬ ನಾಗರಿಕನಿಗೆ ರಾಜಕೀಯ ಶಿಕ್ಷಣ ಕೊಡುವುದು, ಬಿ ಪ್ರತಿಯೊಬ್ಬ ನಾಗರಿಕನಿಗೆ ಸರದಿಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸುವುದು, ಸಿ ಪ್ರತಿಯೊಬ್ಬನು ಯಾವುದಾದರೂ ರಾಜಕೀಯ ಪಕ್ಷದಲ್ಲಿ ಸದಸ್ಯತ್ವ ಹೊಂದುವುದು, ಡಿ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. ಇದು ರಾಜಕೀಯ ಸಮಾನತೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 4. ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಾಂ. ಆಪ್ಷನ್ ಎ 29ನೇ ವಿಧಿ, ಬಿ 360ನೇ ವಿಧಿ, ಸಿ 352ನೇ ವಿಧಿ, ಡಿ 356ನೇ ವಿಧಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ 360ನೇ ವಿಧಿ. ಇಲ್ಲಿ ಭಾರತದ ಸಂವಿಧಾನದಲ್ಲಿ ಒಟ್ಟಾರೆ ತುರ್ತು ಪರಿಸ್ಥಿತಿ ಅಂತ ಬಂದರೆ 3 ತುರ್ತು ಪರಿಸ್ಥಿತಿಗಳನ್ನು ನೋಡ್ತೀವಿ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎರಡನೆಯದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೆಯದು ಆರ್ಥಿಕ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಿ 352ನೇ ವಿಧಿ. ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 356ನೇ ವಿಧಿ. ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಿ 360. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಂದರೆ ಇಲ್ಲಿಯವರೆಗೂ ಒಟ್ಟಾರೆ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಒಂದು 1962ರಲ್ಲಿ ಚೀನಾ ಮತ್ತು ಭಾರತದ ಯುದ್ಧದ ಸಮಯದಲ್ಲಿ, ಎರಡನೆಯದು 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ, ಇನ್ನು ಮೂರನೆಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿರ್ತಕ್ಕಂಥದ್ದು 1975ರಲ್ಲಿ. ಇದು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಒಟ್ಟಾರೆಯಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು 3 ಬಾರಿ ಘೋಷಿಸಲಾಗಿದೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಬಂದರೆ ಇದನ್ನು 6 ಬಾರಿ ಘೋಷಿಸಲಾಗಿದೆ. ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಬಂದರೆ ಇದು ಇದುವರೆಗೂ ಕೂಡ 1 ಬಾರಿ ಕೂಡ ಘೋಷಣೆ ಮಾಡಿಲ್ಲ. ಸೊ ಆರ್ಥಿಕ ತುರ್ತು ಪರಿಸ್ಥಿತಿಯ ವಿಧಿ ಯಾವುದು ಅಂದರೆ 360ನೇ ವಿಧಿ. ಪ್ರಶ್ನೆ 5. ರಾಜ್ಯಸಭೆ ಪ್ರತಿನಿಧಿಸುವುದು. ಆಪ್ಷನ್ ಎ ಭಾರತದ ಪ್ರಜೆಗಳು, ಬಿ ಭಾರತದ ಮಹಿಳೆಯರು, ಸಿ ಭಾರತದ ರಾಜ್ಯಗಳು, ಡಿ ಯಾವುದೂ ಅಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ರಾಜ್ಯಗಳು. ರಾಜ್ಯಸಭೆ ಪ್ರತಿನಿಧಿಸ್ತಕ್ಕಂಥದ್ದು ಭಾರತದ ರಾಜ್ಯಗಳನ್ನು. ಪ್ರಶ್ನೆ 6. 19ನೇ ವಿಧಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ.
ಸೊ ಇಲ್ಲಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 19A, 19C, 19E, 19F ಮತ್ತು ಇಲ್ಲಿ ಬರ್ತಕ್ಕಂಥದ್ದು ವಿಷಯಗಳು. ಮೊದಲಿಗೆ ನಾವು 19ನೇ ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನೋಡೋಣ. 19A ಏನು ಹೇಳುತ್ತೆ ಅಂದರೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹೇಳುತ್ತೆ, ಅಂದರೆ ಮಾತನಾಡುವ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂತಹ ಹಕ್ಕು. 19B ಶಾಂತಿಯುತವಾಗಿ ಮತ್ತು ನಿರಾಯುಧವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. 19C ಸಂಘಗಳು ಅಥವಾ ಸಂಘಟನೆಗಳನ್ನು ರಚಿಸುವ ಸ್ವಾತಂತ್ರ್ಯ. 19D ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಸಂಚರಿಸ್ತಕ್ಕಂತಹ ಸ್ವಾತಂತ್ರ್ಯ. 19E ಭಾರತದ ಯಾವುದೇ ಭಾಗದಲ್ಲಿ ವಾಸಿಸಿ ನೆಲೆಸುವ ಸ್ವಾತಂತ್ರ್ಯ. 19F ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರ ನಡೆಸುವ ಸ್ವಾತಂತ್ರ್ಯ. ಇದ್ರ ಮೇಲೆ ಪ್ರಶ್ನೆ ಜಾಸ್ತಿ ಕೇಳ್ತಿರ್ತಾರೆ, ಸೊ ಇದೆಲ್ಲವೂ ನೆನ್ಪಿಟ್ಕೊಳ್ತಕ್ಕಂತಹ ವಿಷಯ. ಈಗ ಮೊದಲನೆಯದು 19A. 19A ಏನು ಹೇಳುತ್ತೆ? ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹೇಳುತ್ತೆ. 19C ಸಂಘ ಮತ್ತು ಸಂಸ್ಥೆಗಳ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 19E ದೇಶದ ಯಾವುದೇ ಭಾಗದಲ್ಲಿ ವಾಸ್ತವ್ಯ ಮತ್ತು ನೆಲೆಸ್ತಕ್ಕಂತಹ ಹಕ್ಕು. 19F ದೇಶದ ಯಾವುದೇ ಪ್ರದೇಶದಲ್ಲಿ ಯಾವುದೇ ವೃತ್ತಿ ಮತ್ತು ಉದ್ಯೋಗ ನಡೆಸ್ತಕ್ಕಂತಹ ಹಕ್ಕು. ಸೊ ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 7. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ. ಆಪ್ಷನ್ ಎ ನಾಮಮಾತ್ರ, ಬಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ, ಸಿ ಏಕವ್ಯಕ್ತಿ, ಡಿ ಬಹುವ್ಯಕ್ತಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಶ್ನೆ 8. ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಆಪ್ಷನ್ ಎ 3 ವರ್ಷಗಳು 11 ತಿಂಗಳು 18 ದಿನಗಳು, ಬಿ 2 ವರ್ಷಗಳು 11 ತಿಂಗಳು 18 ದಿನಗಳು, ಸಿ 4 ವರ್ಷಗಳು 11 ತಿಂಗಳು 12 ದಿನಗಳು, ಡಿ 2 ವರ್ಷಗಳು 10 ತಿಂಗಳು 12 ದಿನಗಳು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ 2 ವರ್ಷಗಳು 11 ತಿಂಗಳು 18 ದಿನಗಳು. ಇಷ್ಟು ಸಮಯ ಭಾರತ ಸಂವಿಧಾನದ ರಚನೆಗೆ ತೆಗೆದುಕೊಂಡಿರ್ತಕ್ಕಂತಹ ಕಾಲಾವಧಿ. ಪ್ರಶ್ನೆ 9. ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು. ಆಪ್ಷನ್ ಎ ಭಾರತದ ಸಂವಿಧಾನದ 14ನೇ ಪರಿಚ್ಛೇದ, ಆಪ್ಷನ್ ಬಿ ಭಾರತದ ಸಂವಿಧಾನದ 17ನೇ ಪರಿಚ್ಛೇದ, ಆಪ್ಷನ್ ಸಿ ಭಾರತ ಸಂವಿಧಾನದ 15ನೇ ಪರಿಚ್ಛೇದ, ಡಿ ಭಾರತದ ಸಂವಿಧಾನದ 19ನೇ ಪರಿಚ್ಛೇದ. ಇಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು 17ನೇ ವಿಧಿಗೆ. ಸೊ ಸರಿಯಾದ ಉತ್ತರ ಬಿ ಭಾರತ ಸಂವಿಧಾನದ 17ನೇ ಪರಿಚ್ಛೇದ. ಇದು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಿ. ಪ್ರಶ್ನೆ 10. ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿನಿಧಿಸುವುದು. ಆಪ್ಷನ್ ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಸಂಸದೀಯ ಉಭಯ ಸದನಗಳು, ಡಿ ಯಾವುದು ಅಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳು. ಪ್ರಶ್ನೆ 11. ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ? ಆಪ್ಷನ್ ಎ ಮ್ಯಾಂಡಮಸ್, ಬಿ ಕ್ವೋ ವಾರಂಟೋ, ಸಿ ಸರ್ಸೋರರಿ, ಡಿ ಹೆಬಿಯಸ್ ಕಾರ್ಪಸ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ಸೋರರಿ. ಇಲ್ಲಿ ರಿಟ್ಗಳು ಅಂತ ಬಂದರೆ ಒಟ್ಟಾರೆಯಾಗಿ 5 ರಿಟ್ಗಳನ್ನು ನೋಡ್ತೀವಿ. ಇದರ ಉದ್ದೇಶ ಅಥವಾ ವಿವರಣೆ ಏನು ಹೇಳುತ್ತೆ ಅಂತ ನೋಡೋದಾದರೆ, ಸರ್ಸೋರರಿ ಅಂತಕ್ಕಂಥದ್ದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆ, ಪರಿಶೀಲನೆ ಮತ್ತು ತೀರ್ಪು ರದ್ದು ಬಗ್ಗೆ ಹೇಳುತ್ತೆ. ಇನ್ನು ಮ್ಯಾಂಡಮಸ್ ಅಂತ ಬಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸುವ ಆದೇಶವನ್ನು ಕೊಡ್ತಕ್ಕಂಥದ್ದು. ಕ್ವೋ ವಾರಂಟೋ ಅಂತ ಬಂದರೆ ಸಾರ್ವಜನಿಕ ಹುದ್ದೆಯ ಅಧಿಕಾರವನ್ನು ಪ್ರಶ್ನಿಸಲು. ಹೇಬಿಯಸ್ ಕಾರ್ಪಸ್ ಅಂತ ಬಂದರೆ ಬಂಧನದಲ್ಲಿರುವ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥದ್ದು. ಪ್ರೊಹಿಬಿಷನ್ ಅಂತ ಬಂದರೆ ಅಧೀನ ನ್ಯಾಯಾಲಯಕ್ಕೆ ವಿಚಾರಣೆ ನಿಲ್ಲಿಸಲು ಆದೇಶ ಕೊಡ್ತಕ್ಕಂಥದ್ದು. ಇದು ಪ್ರೊಹಿಬಿಷನ್. ಅಧೀನ ನ್ಯಾಯಾಲಯಕ್ಕೆ ವಿಚಾರಣೆ ನಿಲ್ಲಿಸಲು ಆದೇಶ ಕೊಡ್ತಕ್ಕಂಥದ್ದು. ರಿಟ್ಗಳ ಮೇಲೆ ಪ್ರಶ್ನೆ ಕೇಳ್ತಾರೆ, ಸೊ ಇದು ಉದ್ದೇಶ ಏನು ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪ್ರಶ್ನೆ 12. ಸಂವಿಧಾನದ ಪೀಠಿಕೆಯಲ್ಲಿನ ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಪದಗಳನ್ನು ಸೇರ್ಪಡೆ ಮಾಡಿದ ತಿದ್ದುಪಡಿ ಯಾವುದು? ಆಪ್ಷನ್ ಎ 1ನೇ ತಿದ್ದುಪಡಿ, ಬಿ 24ನೇ ತಿದ್ದುಪಡಿ, ಸಿ 42ನೇ ತಿದ್ದುಪಡಿ, ಡಿ 44ನೇ ತಿದ್ದುಪಡಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ 42ನೇ ತಿದ್ದುಪಡಿ. ಇಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಮೂಲ ಸಂವಿಧಾನದಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಅಂತಕ್ಕಂತಹ ಪದಗಳು ಇರಲ್ಲ. 42ನೇ ತಿದ್ದುಪಡಿ ಮಾಡಿ ಸಂವಿಧಾನದ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಅಂತಕ್ಕಂತಹ ಪದಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಪ್ರಶ್ನೆ 13. ಭಾರತದ ಮೂಲ ಸಂವಿಧಾನದಲ್ಲಿ ಇಲ್ಲದಿರುವ ಆದರೆ ನಂತರ ತಿದ್ದುಪಡಿಯಿಂದ ಸೇರ್ಪಡೆ ಮಾಡಲಾದ ವಿಷಯ ಯಾವುದು?
ಆಪ್ಷನ್ ಎ ಸ್ವತಂತ್ರ ನ್ಯಾಯಾಂಗ, ಬಿ ಮೂಲಭೂತ ಕರ್ತವ್ಯಗಳು, ಸಿ ಮೂಲಭೂತ ಹಕ್ಕುಗಳು, ಡಿ ರಾಜನೀತಿ ನಿರ್ದೇಶನ ತತ್ವಗಳು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲಭೂತ ಕರ್ತವ್ಯಗಳು. ಈ ಮೂಲಭೂತ ಕರ್ತವ್ಯಗಳನ್ನು ನಂತರ ತಿದ್ದುಪಡಿ ಮಾಡಿಬಿಟ್ಟು 42ನೇ ತಿದ್ದುಪಡಿ 1976ರಲ್ಲಿ ಭಾರತದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಯಾವ ಭಾಗದಲ್ಲಿ ಅಂದರೆ ಭಾಗ 4 ಎಯಲ್ಲಿ ವಿಧಿ ಬಂದ್ಬಿಟ್ಟು 51 ವಿಧಿಯಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೊದಲು 42ನೇ ತಿದ್ದುಪಡಿಯ ಮೂಲಕ ಒಟ್ಟು 10 ಮೂಲಭೂತ ಕರ್ತವ್ಯಗಳಿದ್ದು, ಆದರೆ ನಂತರ 86ನೇ ತಿದ್ದುಪಡಿಯ ಮೂಲಕ ಈ ಮೂಲಭೂತ 10ರಿಂದ ಮೂಲಭೂತ ಕರ್ತವ್ಯಗಳನ್ನು 10ರಿಂದ 11ಕ್ಕೆ ಏರಿಸಲಾಗುತ್ತದೆ. ಸೊ ಪ್ರಸ್ತುತವಾಗಿ ಮೂಲಭೂತ ಕರ್ತವ್ಯಗಳಿರ್ತಕ್ಕಂಥದ್ದು 11. ಯಾವ ಶಿಫಾರಸು ಅಥವಾ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂದರೆ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸೇರಿಸಲಾಗುತ್ತದೆ. ಪ್ರಶ್ನೆ 14. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಬೇಕಾದರೆ ತಿದ್ದುಪಡಿ ಮಾಡಬೇಕಾದ ಸಂವಿಧಾನದ ಅನುಸೂಚಿ ಯಾವುದು? ಆಪ್ಷನ್ ಎ 1ನೇ ಅನುಸೂಚಿ, ಬಿ 2ನೇ ಅನುಸೂಚಿ, ಸಿ 5ನೇ ಅನುಸೂಚಿ, ಡಿ 9ನೇ ಅನುಸೂಚಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ 1ನೇ ಅನುಸೂಚಿ. ಒಟ್ಟಾರೆಯಾಗಿ ಭಾರತದ ಸಂವಿಧಾನದಲ್ಲಿ ನಾವು 12 ಅನುಸೂಚಿಗಳನ್ನು ನೋಡ್ತೀವಿ. ಈ 12 ಅನುಸೂಚಿಗಳು ಯಾವ ವಿಷಯದ ಬಗ್ಗೆ ಹೇಳುತ್ತೆ ಅಂತ ನೋಡೋದಾದ್ರೆ 1ನೇ ಅನುಸೂಚಿ ಭೂಪ್ರದೇಶಗಳ ಬಗ್ಗೆ ಹೇಳುತ್ತೆ, 2ನೇಯದು ಸಂಬಳ ಮತ್ತು ಸವಲತ್ತು, 3ನೇ ಅನುಸೂಚಿ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ, 4ನೇ ಅನುಸೂಚಿ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳ ಬಗ್ಗೆ ಹೇಳುತ್ತೆ, 5ನೇ ಅನುಸೂಚಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತೆ, 6ನೇಯದು ಬಂದ್ಬಿಟ್ಟು ಈಶಾನ್ಯದ ರಾಜ್ಯಗಳ ಬಗ್ಗೆ ಹೇಳುತ್ತೆ, 7ನೇ ಅನುಸೂಚಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ಹೇಳುತ್ತೆ, 8ನೇ ಅನುಸೂಚಿ ಭಾಷೆಗಳು, ಒಟ್ಟಾರೆಯಾಗಿ 22 ಭಾಷೆಗಳ ಬಗ್ಗೆ ಹೇಳುತ್ತೆ, 9ನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ, 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ, 11ನೇ ಅನುಸೂಚಿ ಪಂಚಾಯಿತಿ ಬಗ್ಗೆ ಹೇಳುತ್ತೆ, 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಹೇಳುತ್ತೆ. ಸೊ ಸಂವಿಧಾನದಲ್ಲಿ ಬರ್ತಕ್ಕಂಥದ್ದು ಒಟ್ಟಾರೆಯಾಗಿ 12 ಅನುಸೂಚಿಗಳು. ಸೊ ಇಲ್ಲಿ 1ನೇ ಅನುಸೂಚಿ ಏನು ಹೇಳುತ್ತೆ? ಭೂಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥದ್ದು. ಪ್ರಶ್ನೆ 15. ಸಂವಿಧಾನದಲ್ಲಿರುವ ವಿಷಯಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಅನುಸೂಚಿಗಳನ್ನು ಹೊಂದಿಸಿ. ಈಗಾಗಲೇ ನಾವು ನೋಡಿದ್ವಿ, ಭೂಪ್ರದೇಶ ಅಥವಾ ಭೂ ಸುಧಾರಣೆ ಯಾವುದ್ರ ಬಗ್ಗೆ ಹೇಳುತ್ತೆ? 9ನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ. ಪಂಚಾಯತ್ ರಾಜ್ ಯಾವುದರ ಬಗ್ಗೆ ಹೇಳುತ್ತೆ? 11ನೇ ಅನುಸೂಚಿ. ಭಾಷೆಗಳು ಬಂದ್ಬಿಟ್ಟು 8ನೇ ಅನುಸೂಚಿ. ಸಂವಿಧಾನದ ಹುದ್ದೆಗಳು ಬಂದ್ಬಿಟ್ಟು 2ನೇ ಅನುಸೂಚಿ. ಸೊ ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ 16. ರಾಜನೀತಿ ನಿರ್ದೇಶನ ತತ್ವಗಳನ್ನು ಅನುಷ್ಠಾನಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಸಬಹುದಾದ ನ್ಯಾಯಾಲಯ ಯಾವುದು? ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ, ಬಿ ರಾಜ್ಯ ಉಚ್ಚ ನ್ಯಾಯಾಲಯ, ಸಿ ಕೇಂದ್ರ ಆಡಳಿತ ನ್ಯಾಯಮಂಡಳಿ, ಡಿ ನ್ಯಾಯಾಂಗದ ರಕ್ಷಣೆ ಇಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಯಾಂಗದ ರಕ್ಷಣೆ ಇಲ್ಲ. ಇಲ್ಲಿ ರಾಜನೀತಿ ನಿರ್ದೇಶನ ತತ್ವಗಳಿಗೆ ಯಾವುದೇ ರೀತಿಯ ನ್ಯಾಯಾಂಗದ ರಕ್ಷಣೆ ಇಲ್ಲ. ಪ್ರಶ್ನೆ 17. ರಾಷ್ಟ್ರಪತಿ ತನ್ನ ವಿವೇಚನಾಧಿಕಾರ ಬಳಸಬಹುದಾದ ಸಂದರ್ಭ ಯಾವುದು? ಆಪ್ಷನ್ ಎ ತುರ್ತು ಪರಿಸ್ಥಿತಿ ಘೋಷಣೆ ಸಂದರ್ಭದಲ್ಲಿ, ಬಿ ಸಚಿವ ಸಂಪುಟದ ಸದಸ್ಯರ ಆಯ್ಕೆಯಲ್ಲಿ, ಸಿ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಗಳಿಸದೆ ಅಸ್ಥಿರ ಎದುರಾದಾಗ, ಡಿ ಪ್ರಧಾನಿ ಮತ್ತು ಸಂಪುಟದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿದಾಗ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಗಳಿಸದೆ ಅಸ್ಥಿರ ಎದುರಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ತಮ್ಮ ವಿವೇಚನಾಧಿಕಾರವನ್ನು ಬಳಸಬಹುದು. ಪ್ರಶ್ನೆ 18. ರಾಷ್ಟ್ರಪತಿ ಅಧಿಕಾರದಿಂದ ನಿರ್ಗಮಿಸಲು ಬಯಸಿದರೆ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು? ಆಪ್ಷನ್ ಎ ಉಪರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಲೋಕಸಭೆಯ ಸ್ಪೀಕರ್, ಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿ. ರಾಷ್ಟ್ರಪತಿ ಏನಾದರೂ ತಮ್ಮ ಅಧಿಕಾರದಿಂದ ನಿರ್ಗಮನ ಬಯಸಬೇಕು ಅಂತ ಅಂದರೆ ಅವರು ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕಾಗುತ್ತೆ. ಪ್ರಶ್ನೆ 19. ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಯಾವ ಸದನದ ಸದಸ್ಯರಾಗಿರಬೇಕು? ಆಪ್ಷನ್ ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಲೋಕಸಭೆ ಅಥವಾ ರಾಜ್ಯಸಭೆ, ಡಿ ಸಂಸತ್ನ ಸದಸ್ಯರಾಗಬೇಕಿಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ ಅಥವಾ ರಾಜ್ಯಸಭೆ. ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರಬೇಕು. ಯಾರು ಕೇಂದ್ರ ಸಚಿವ ಸಂಪುಟದ ಸದಸ್ಯರಾಗಬೇಕು ಅಂದರೆ ಇವರು ಸದನದ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಾಗಿರಬೇಕು. ಪ್ರಶ್ನೆ 20 ಕೊನೆಯ ಪ್ರಶ್ನೆ. ಹಣಕಾಸು ಮಸೂದೆ ಯಾವ ಸದನದಲ್ಲಿ ಮೊದಲು ಮಂಡಿಸಲಾಗುತ್ತದೆ? ಆಪ್ಷನ್ ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಲೋಕಸಭೆ ಅಥವಾ ರಾಜ್ಯಸಭೆ, ಡಿ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನದಲ್ಲಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಲೋಕಸಭೆ. ಹಣಕಾಸು ಮಸೂದೆಯನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸಬೇಕು ಅಂದರೆ ಲೋಕಸಭೆಯಲ್ಲಿ ಮೊದಲು ಮಂಡಿಸಬೇಕಾಗುತ್ತದೆ. ಇವತ್ತಿನ ಕ್ಲಾಸಲ್ಲಿ ನಾವು 20
ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು VAOಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.